ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಲೈಫ್ ಬ್ರೋ. ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ಡ್ರೈವ್ ಮಾಡ್ತಿರೋದು ಮೋಸ್ಟ್ ಪಾಪ್ಯುಲರ್ ಕಾರ್ ಇನ್ ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್, ದಟ್ ಈಸ್ ಶಿಫ್ಟ್. ಬನ್ನಿ ಇಂಜಿನ್ ಸ್ಪೆಸಿಫಿಕೇಶನು, ಇಂಟೀರಿಯರು, ಎಕ್ಸ್ಟೀರಿಯರ್ ಎಲ್ಲ ನೋಡೋಣ. ಫನ್ ಟು ಡ್ರೈವ್ ಕಾರ್ ಇದು, ಬನ್ನಿ ಹೋಗೋಣ. ಮಾರುತಿ ಸುಜುಕಿ ಶಿಫ್ಟ್ ಇದು, VDI ಮಾಡಲು, BS4 ವೇರಿಯಂಟು. ದಿಸ್ ಈಸ್ ದಿ ಕೀ. ಇದು 2015 ರಿಲೀಸ್ ಆಗಿರೋ ಕಾರ್ ಇದು. ಸೊ ಈ ಥರ ಕಾಣುತ್ತೆ. ಬನ್ನಿ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋಣ. ಫಸ್ಟು ಇಂಜಿನ್ ಈ ಥರ ಕಾಣುತ್ತೆ. ಸುಜುಕಿ ಅಂತ ರಿಟರ್ನ್ ಮಾಡಿದ್ದಾರೆ. ಇದು DDIS ಇಂಜಿನ್, ಇದು ಡೀಸೆಲ್ ಇಂಜಿನು. ಈ ಕಾರು 75 bhp ಆಫ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಜೊತೆಗೆ 190 Nm ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಜೊತೆಗೆ 42 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಇದೆ. 25 kmpl ಇದೆ. ಒಳ್ಳೆ ಮೈಲೇಜ್ ಇದೆ. ಇನ್ಸುಲೇಷನ್ ಪ್ಲೇಸ್ ಮಾಡಿದ್ದಾರೆ. ಓವರ್ ಆಲ್ ಇಂಜಿನ್ ಈ ಥರ ಕಾಣುತ್ತೆ. ಸೊ ಇದು DDIS ಇಂಜಿನ್ ಆಗಿರೋದ್ರಿಂದ ಪಂಚಿ ಇಂಜಿನ್ನು. ಸೊ ಬನ್ನಿ ಎಕ್ಸ್ಟೀರಿಯರು, ಇಂಟೀರಿಯರ್ ನೋಡೋಣ. ಫ್ರಂಟಿಂದ ಕಾರ್ ಈ ಥರ ಕಾಣುತ್ತೆ. ಫ್ರಂಟ್ ಗ್ರಿಲ್ಲು ಕ್ರೋಮಲ್ ಕಂಪ್ಲೀಟ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಇದು. ಸುಜುಕಿ ಲೋಗೋ ಪ್ಲೇಸ್ ಆಗಿದೆ. ಓವರ್ ಆಲ್ ಫ್ರಂಟಿಂದ ಕಾರ್ ಈ ಥರ ಕಾಣುತ್ತೆ. ಇನ್ನು ಹೆಡ್ಲೈಟ್ ವಿಷಯಕ್ಕೆ ಬಂದರೆ ಆಲೋಜನ್ ಬಲ್ಪು, ಇಂಡಿಕೇಟ್ರು ಆಲೋಜನ್ ಬಲ್ಪು, ಫಾಗ್ ಲ್ಯಾಂಪು ಆಲೋಜನ್ ಬಲ್ಪು, ಇಲ್ಲಿ ಹುಕ್ ಇದೆ. ಓವರ್ ಆಲ್ ಸೈಡ್ ಪ್ರೊಫೈಲ್ ಕಾರ್ ಈ ಥರ ಇದೆ. ಸಖತ್ತಾಗಿದೆ ಕಾರ್ ಮಾತ್ರ. ಈಗಿನ ಕಾರ್ ಕಂಪೇರ್ ಮಾಡಿದ್ರೆ ಲುಕ್ ವೈಸು ಈ ಕಾರು ಚೆನ್ನಾಗಿದೆ, ಸಖತ್ತಾಗಿದೆ. ನನಗೆ ಇಷ್ಟ ಆಯ್ತು ಈ ಕಾರು. ಬನ್ನಿ ಸೈಡ್ ಪ್ರೊಫೈಲ್ ಯಾವ ಥರ ಇದೆ ಅಂತ ನೋಡೋಣ. ಸೈಡ್ ಪ್ರೊಫೈಲ್ ಈ ಥರ ಇದೆ. ಗ್ರೌಂಡ್ ಕ್ಲಿಯರೆನ್ಸು 170 mm ಇದೆ. ಇನ್ನು ಟೈರ್ ವಿಷಯಕ್ಕೆ ಬಂದರೆ 14 inches ಟೈರ್ ಇದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸು. ಜೊತೆಗೆ ಮಿರರ್ ಜೊತೆಗೆ ಇಂಡಿಕೇಟ್ರು ಪ್ಲೇಸ್ ಮಾಡಿದ್ದಾರೆ. A ಪಿಲ್ಲರ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. B ಪಿಲ್ಲರು ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಸನ್ವೈಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಕ್ರೋಮ್ ಹ್ಯಾಂಡಲ್ಸ್ ಇದೆ ಆಫ್ಟರ್ ಮಾರ್ಕೆಟು. ಓವರ್ ಆಲ್ ಬ್ಯಾಕ್ ಸೈಡಿಂದ ಕಾರ್ ಸಖತ್ತಾಗಿದೆ, ನನಗಿಷ್ಟ ಆಯಿತು. ನೀವು ನೋಡ್ಬೋದು ಮಸ್ಕ್ಯುಲರ್ ಆಗಿದೆ ಗಾಡಿ. ಈಗ ಹೊಸ ಕಾರ್ ಕಂಪೇರ್ ಮಾಡಿದ್ರೆ ಇದು ಮಸ್ಕ್ಯುಲರ್ ಆಗಿದೆ. ಮಾರುತಿ ಸುಜುಕಿ ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಸುಜುಕಿ ಲೋಗೋ ಇದೆ, ಶಿಫ್ಟ್ ಅಂತ ಬರೆದಿದ್ದಾರೆ, VDI ಅಂತ ಇದೆ, ABS ಇದೆ ಕಾರಲ್ಲಿ. ಗ್ರೌಂಡ್ ಕ್ಲಿಯರೆನ್ಸ್ ಈ ಥರ ಇದೆ. ಇನ್ನು ಟೈಲ್ ಲ್ಯಾಂಪ್ ವಿಷಯಕ್ಕೆ ಬಂದರೆ ಹ್ಯಾಲೋಜನ್ ಬಲ್ಪು, ಇಂಡಿಕೇಟರ್ನು ಹ್ಯಾಲೋಜನ್ ಬಲ್ಪು. ಓವರ್ ಆಲ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಬನ್ನಿ ಬೂಟ್ ಯಾವ ಥರ ಇದೆ ಅಂತ ನೋಡೋಣ. ಕೀಯಲ್ಲಿ ಓಪನ್ ಮಾಡಬೇಕು. ಸೊ ಈ ಥರ ಇದೆ. 100 ಲೀಟರ್ ಬೂಟ್ ಕೆಪಾಸಿಟಿ ಇದೆ. ಕೆಳಗಡೆ ಸ್ಪೇರ್ ವೀಲ್ ಇದೆ. ಪಾರ್ಸಲ್ ಟ್ರೇ ಇದೆ. ಇಂಟೀರಿಯರ್ ಈ ಥರ ಇದೆ. ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ಸಿಂಗಲ್ ಟೋನ್ ಇಂಟೀರಿಯರು. ಓವರ್ ಆಲ್ ಬೂಟ್ ಓಪನ್ ಮಾಡಿದಾಗ ಕಾರ್ ಈ ಥರ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ. ಬನ್ನಿ ಕ್ಲೋಸ್ ಮಾಡೋಣ. ಒನ್ ಸೆಟ್ ಕ್ಲೋಸ್ ಆಯಿತು. ಓವರ್ ಆಲ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ನೀವು ನೋಡ್ಬೋದು ರೂಫ್ ಮೌಂಟೆಡ್ ಆ್ಯಂಟನಾ ಇದೆ. ಮತ್ತು ಫ್ಯೂಯಲ್ ಲಿಡ್ ಓಪನ್ ಈ ಸೈಡೇ ಇದೆ. ಬನ್ನಿ ಒಳಗಡೆ ಕ್ಯಾಬಿನ್ ಯಾವ ಥರ ಇದೆ ಅಂತ ನೋಡೋಣ. ಸ್ಪೇಸ್ ಯಾವ ಥರ ಇದೆ ಎಲ್ಲ ನೋಡೋಣ. ಬನ್ನಿ ಒಳಗಡೆ ಕೂತ್ಕೊಂಡು. ಆಲ್ಮೋಸ್ಟ್ ಡೋರ್ 80 ಡಿಗ್ರಿ ಓಪನ್ ಆಗುತ್ತೆ. ಡೋರ್ ಓಪನರು ಕ್ರೋಮಲ್ ಕಂಪ್ಲೀಟ್ ಆಗಿದೆ. ಹ್ಯಾಂಡ್ಲರು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಆಗಿದೆ. 1 ಲೀಟರ್ ಬಾಟಲ್ ಹೋಲ್ಡರ್ ಇದೆ. ಸ್ಪೀಕರ್ ಇದೆ. ಒಳಗಡೆ ಕೂತ್ಕೊಂಡು ನೋಡೋಣ ಬನ್ನಿ. ಸೊ ಇದು ಫುಲ್ಲು ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ ಇಂಟೀರಿಯರು. ನೀವು ನೋಡ್ಬೋದು ಲೆಗ್ ರೂಮ್ ಚೆನ್ನಾಗಿದೆ. ಅಂಡರ್ ಥೈ ಸಪೋರ್ಟು ಚೆನ್ನಾಗಿದೆ. ಹೆಡ್ ರೂಮು ಚೆನ್ನಾಗಿದೆ. ಮತ್ತು ಹೆಡ್ ರೆಸ್ಟ್ 2 ಇದೆ. ಇಲ್ಲಿ ಇದು 60-40 ಸ್ಪ್ಲಿಟ್ ಸೀಟ್ ಇದು. ಇಲ್ಲಿ ಹ್ಯಾಂಡಲ್ ಹೋಲ್ಡರ್ ಇದೆ. ಇಲ್ಲಿ ಹ್ಯಾಂಡಲ್ ಹೋಲ್ಡರ್ ಇದೆ. ಇಲ್ಲೂ ಹ್ಯಾಂಡಲ್ ಹೋಲ್ಡರ್ ಇದೆ. ಸೊ ಓವರ್ ಆಲ್ ಪ್ರಾಕ್ಟಿಕಲ್ ಕಾರ್. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಓವರ್ ಆಲ್ ಸ್ಪೇಷಿಯಸ್ ಆಗಿದೆ ಕಾರು. ಬಟ್ ಏರಿ ಫೀಲಿಂಗ್ ಇಲ್ಲ, ಯಾಕಂದರೆ ಬ್ಲ್ಯಾಕ್ ಇಂಟೀರಿಯರಲ್ಲಿ ಫಿನಿಶ್ ಆಗಿದೆ. ಮತ್ತು ಇಲ್ಲಿ ಲೈಟ್ ಇದೆ. ಸೊ ಓವರ್ ಆಲ್ ಕಾರು ಕಂಫರ್ಟಬಲ್ ಆಗಿದೆ. 5 ಜನ ಆರಾಮಾಗಿ ಕುತ್ಕೊಂಡು ಬ್ಯಾಕ್ ಸೈಡು 3 ಮೆಂಬರ್ಸ್ ಆರಾಮಾಗಿ ಕುತ್ಕೊಳ್ಬೋದು. ಇಲ್ಲಿ ಆರ್ಮ್ ರೆಸ್ಟ್ ಏನೂ ಇಲ್ಲ. ಓವರ್ ಆಲ್ ಪ್ರತಿಯೊಂದು ಡೋರಿಗೂ ಸ್ಪೀಕರ್ಸ್ ಇದೆ. ಮತ್ತು ನಡುವೆ ಹಂಪ್ ಇದೆ. ವಾಟರ್ ಹೋಲ್ಡರು ಸೆಂಟ್ರಲ್ಲಿ ಇಲ್ಲ. ಮತ್ತು ಸೀಟ್ ಬೆಲ್ಟ್ಸ್ ಇದೆ. ಸೊ ಇನ್ನು ಮ್ಯಾಜಿಕ್ ಇರೋದು ಡ್ರೈವರ್ ಸೀಟಲ್ಲಿ. ಹೋಗಿ ಕುತ್ಕೊಂಡು ಅಲ್ಲಿ ಮಾತಾಡೋಣ ಬನ್ನಿ. ಕಾರ್ ಮಾತ್ರ ಸಖತ್ತಾಗಿದೆ, ಆರಾಮಾಗಿ ಕುತ್ಕೊಳ್ಬೋದು. ಮತ್ತು ಇಲ್ಲಿ ಚೈಲ್ಡ್ ಲಾಕ್ ಇದೆ ನೋಡಿ. ಓವರ್ ಆಲ್ ಕಾರ್ ಮಾತ್ರ ಸಖತ್ತಾಗಿದೆ. ವೆದರಿಗೆ ಕರೆಕ್ಟಾಗಿ ಕಾರ್ ಇದೆ. ಮಾನ್ಸೂನ್ ಸೀಸನಲ್ಲಿ ಕಾರ್ ಸಖತ್ತು ಫನ್ ಟು ಡ್ರೈವ್. ನೀವು ಬ್ಯಾಕ್ ಸೈಡ್ ಲೊಕೇಶನ್ ನೋಡ್ಬೋದು. ಸಖತ್ತಾಗಿದೆ ಕಾರ್ ಮಾತ್ರ. ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ. ಇದು ಆಲ್ಮೋಸ್ಟ್ 90 ಡಿಗ್ರಿ ಓಪನ್ ಆಗುತ್ತೆ ಡೋರು.
ಇಲ್ಲಿ ಪವರ್ ವಿಂಡೋಸ್ ಇದೆ, ಮತ್ತು ಇದು ಮಿರರ್ ಕಂಟ್ರೋಲರು ಮತ್ತು ಡೋರ್ ಓಪ್ನರು ಕ್ರೋಮಲ್ಲಿ ಕಂಪ್ಲೀಟ್ ಆಗಿದೆ. ಓವರ್ ಆಲ್ ಕಾರ್ ಈ ಥರ ಕಾಣುತ್ತೆ. ಮತ್ತು ಇಲ್ಲಿ ನೋಡಿ ಡಾಕ್ಯುಮೆಂಟ್ ಹೋಲ್ಡರ್, 1 ಲೀಟರ್ ಬಾಟಲ್ ಹೋಲ್ಡರ್ ಇದೆ. ಓವರ್ ಆಲ್ ಪ್ರಾಕ್ಟಿಕಲ್ ಆಗಿದೆ ಕಾರು. ಮತ್ತು ಇಲ್ಲಿ ಕಾಯಿನ್ ಹೋಲ್ಡರ್ ಇದೆ. ಇಲ್ಲಿ ನೋಡ್ಬೋದು ನೀವು ಫ್ಯೂಯಲ್ ಲಿಡ್ ಓಪನ್ ಮಾಡೋಕ್ಕೆ, ಬೂಟ್ ಓಪನ್ ಮಾಡೋಕ್ಕೆ ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಾನೆಟ್ ಓಪನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಡೋರಿಗೂ ಒಂದೊಂದು ಸ್ಪೀಕರ್ಸ್ ಇದೆ. ಓವರ್ ಆಲ್ ಕಾರು ಈ ಥರ ಕಾಣುತ್ತೆ. ಮತ್ತು ಇಲ್ಲಿ ಸಿಲ್ವರಲ್ಲಿ ಫಿನಿಶ್ ಆಗಿದೆ ಲೈನು. ಒಳಗಡೆ ಕೂತ್ಕೊಂಡು ನೋಡೋಣ ಬನ್ನಿ. ಸೊ ಓವರ್ ಆಲ್ ಕಾರ್ ಈ ಥರ ಇದೆ. ಓವರ್ ಆಲ್ ಕಾರ್ ಡ್ಯಾಶ್ ಈ ಥರ ಇದೆ. ಇದು ಕೀ. ಫಸ್ಟು ಇಂಜಿನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಇಂಜಿನ್ ಸ್ಟಾರ್ಟ್ ಆಯಿತು. ನ್ಯೂಟ್ರಲಲ್ಲಿ ಹಾಕೋಣ. BS4 ಇಂಜಿನ್ನು, ಜೊತೆಗೆ ಇದು 75 bhp ಆಫ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಹ್ಯಾಂಡ್ ಬ್ರೇಕ್ ಈ ಥರ ಇದೆ. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಇದೆ. ಮತ್ತು ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ. AC ಕಂಟ್ರೋಲರು ಬೈ ಕಂಪನಿನೇ. ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಆಕ್ಸು ಮತ್ತು ಬ್ಲೂಟೂತ್ ಎಲ್ಲ ಕನೆಕ್ಟ್ ಆಗುತ್ತೆ. ಸ್ಟೋರೇಜ್ ಪ್ಲೇಸಲ್ಲಿದೆ. ಮತ್ತು ಕ್ಲಬ್ ಬಾಕ್ಸ್ ಇಲ್ಲಿದೆ. ಮತ್ತು ಅಲ್ಲೂ ಬಾಟಲ್ ಹೋಲ್ಡರ್ ಇದೆ. AC vents 4 AC vents ಇದೆ. ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಸ್ಪೀಡೋಮೀಟ್ರಲ್ಲಿ ಟ್ಯಾಕೋಮೀಟರ್ ಇದೆ ಮತ್ತು ಸ್ಪೀಡೋಮೀಟರ್ ಇದೆ. ನೋಡಿ ರೈವ್ ಮಾಡ್ತೀನಿ. ಇದು ಡೀಸೆಲ್ ಇಂಜಿನ್ನು, DDIS ಇಂಜಿನ್ನು. ನೀವು ನೋಡ್ಬೋದು ಕಾರು ಒಂಚೂರು ಹೇರ್ ಇಲ್ಲ, ಯಾಕಂದರೆ ಇದು ಸಿಂಗಲ್ ಟೋನಲ್ಲಿ ಫಿನಿಶ್ ಮಾಡಿದ್ದಾರೆ, ಅಂದರೆ ಬ್ಲ್ಯಾಕ್ ಟೋನಲ್ಲಿ ಫಿನಿಶ್ ಮಾಡಿದ್ದಾರೆ. ಈ ಕ್ರೋಮ್ ಲೈನ್ ಇಲ್ಲಿಂದ ಹಿಡಿದು ಈ ಡ್ಯಾಶ್ಬೋರ್ಡಿಂದ ಮುಖಾಂತರ ಓವರ್ ಆಲ್ ಇಲ್ಲಿ ತನಕ ಬಂದಿದೆ. 2 ಹೆಡ್ ರೆಸ್ಟ್ ಇದೆ. ಸೀಟ್ ತುಂಬ ಕಂಫರ್ಟಬಲ್ ಆಗಿದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ನಾಟ್ ಗ್ರೇಟ್, ಬಟ್ ಚೆನ್ನಾಗಿದೆ. ಶಿಫ್ಟ್ ಅಲ್ಲ, ಫನ್ ಟು ಡ್ರೈವ್ ಅಷ್ಟೇ. 3 ಸ್ಪೋಕ್ ಸ್ಟೇರಿಂಗ್ ಇದೆ. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲು, ಕ್ರೂಸ್ ಕಂಟ್ರೋಲ್ ಏನೂ ಇಲ್ಲ. ಹಾರನ್ ಚೆನ್ನಾಗಿದೆ, ಸಾಕತ್ತಾಗಿದೆ. ಮತ್ತು ಮಿರರ್ ವಿಷಯಕ್ಕೆ ಬಂದರೆ ನಾರ್ಮಲ್ ಮಿರರು ಮತ್ತು ವ್ಯಾನಿಟಿ ಮಿರರ್ ಇದೆ. ಇಲ್ಲಿ ಟೋಲ್ ರೆಸಿಪ್ಟ್ ಹೋಲ್ಡರ್ ಇದೆ ಮತ್ತು ಅಲ್ಲಿ ಹ್ಯಾಂಡಲ್ ಇದೆ. ಓವರ್ ಆಲ್ ಪ್ರಾಕ್ಟಿಕಲ್ ಇದೆ ಕಾರು. ಮತ್ತು ನೀವು ನೋಡ್ಬೋದು ಇಲ್ಲಿ ಕಪ್ ಹೋಲ್ಡರ್ ಇದೆ. ಸಖತ್ತಾಗಿದೆ ಕಪ್ ಹೋಲ್ಡರು. ಫಾರ್ಚುನರಿಗೆ ಇರುತ್ತಲ್ಲ ಆ ಥರ ಇದೆ. ಒಂದೇ ಸೈಡ್ ಇದೆ. ಮತ್ತು ಇಲ್ಲಿ ವೈಪರ್ ಇದೆ. ವೈಪರು ಚೆನ್ನಾಗಿದೆ. ಮತ್ತು ಇದು ಹೆಡ್ಲೈಟ್ ಅಡ್ಜಸ್ಟ್ಮೆಂಟು. ಸೊ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ. ಬನ್ನಿ ಡ್ರೈವಿಂಗ್ ಹೋಗೋಣ. ಸೊ ಫಸ್ಟು ಇಂಜಿನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಡೀಸೆಲ್ ಇಂಜಿನು, ಸೌಂಡ್ ಜಾಸ್ತಿ. ಫಸ್ಟ್ ಗೇರು. ಸೊ ಆಫ್ ರೋಡಿಂಗ್ ಇಲ್ಲೇ ತೋರಿಸ್ಬಿಟ್ರಿ, ಸಕ್ಕತ್ತಾಗಿದೆ ಆಫ್ ರೋಡಿಂಗು. ಸೊ ಬ್ರೋ ಯಾವ ಥರ ಈ ಕಡೆನಾ? ರೈಟ್ ಸೈಡ್ ಅದು ಗಾಡಿ ಯಾವ ಥರ ಹೋಗ್ತಿದೆ ಅಂತ. 170 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗಾಡಿದು. ಡೀಸೆಲ್ ಇಂಜಿನ್ ಪಂಚಿ ಆಗಿದೆ. ಥರ್ಡ್ ಗೇರಲ್ಲಿದ್ದೀನಿ. ಓ ಮೈ ಗಾಡ್, ಸಖತ್ತಾಗಿದೆ. ಡೀಸೆಲ್ ಇಂಜಿನ್ ಫಸ್ಟ್ ಟೈಮ್ ಓಡಿಸ್ತಿರೋದು. ಸೆಕೆಂಡ್ ಗೇರು ಬ್ರೋ, ಸಖತ್ತಾಗಿದೆ ಬ್ರೋ ಡೀಸೆಲ್ ಇಂಜಿನು. ಲ್ಯಾಗೇ ಇಲ್ಲ. ಸೊ ಬ್ರೋ, ಕಾರ್ ಬಗ್ಗೆ ಏನು ಹೇಳ್ತೀಯ ನೀನು? ಪವರ್ ಎಲ್ಲ ಚೆನ್ನಾಗಿದೆ. ಕಾರು ಓಡಿಸಿದ್ವಲ್ಲ, ಪವರ್ ಚೆನ್ನಾಗಿದೆ, ಓಡಿಸ್ತಾರೆ. ಸೊ ಕಾರು ಚೆನ್ನಾಗಿದೆ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಹೈವೇ. ನಾವು ಮಳೆ ಬರ್ತಿದೆ, ನೋಡ್ಬೋದು. ಮಳೆ ಬರ್ತಾ ಇದೆ, ಮಾನ್ಸೂನ್ ಸೀಸನ್ ಇದು. ಸೊ ಫಸ್ಟ್ ಗೇರ್ ಇದು. ಫಸ್ಟ್ ಗೇರ್ ಹಾಕಿದೆ. 4000 RPM ಹೋಯ್ತು. ವಾವ್, ಸಖತ್ತಾಗಿದೆ ಪರ್ಫಾರ್ಮೆನ್ಸ್ ಮಾತ್ರ. ಸೊ ಹೈವೇಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಮಿರರು ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ಲು, ಕ್ಲೋಸು ಮತ್ತು ಓಪನ್ ಆಗುತ್ತೆ. ಸೆಕೆಂಡ್ ಗೇರಲ್ಲಿ ಇದ್ದೀನಿ. ಓ ಮೈ ಗಾಡ್, ಪಂಚಿ ಆಗಿದೆ. 4000 ಆರಾಮಾಗಿ ಟಚ್ ಆಗುತ್ತೆ RPM.
ಸಖತ್ತಾಗಿದೆ, ಪಂಚಿ ಆಗಿದೆ ನೋಡ್ಬೋದು. ಫೋರ್ತಲ್ಲಿ ಇದ್ದೀನಿ ಈಗ. ಪೆಟ್ರೋಲ್ ಇಂಜಿನ್ಗಿನ ಡೀಸೆಲ್ ಇಂಜಿನೇ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ಡೀಸೆಲ್ ಇಂಜಿನ್ನು. ಶಿಫ್ಟು ನೋಡ್ಬೋದೆಲ್ಲ, ಲೇನೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ತಾ ಇದ್ದೀವಿ ಕಾರಲ್ಲಿ. ಆರಾಮಾಗಿ ಆಟ ಆಡ್ಬೋದು ಸ್ವಿಫ್ಟಲ್ಲಿ. ಫೋರ್ತಲ್ಲಿದ್ದೀನಿ. ಫಿಫ್ತ್ ಗೇರು ಹೆವಿ ಆಗಿದೆ ಕಾರ್ ಮಾತ್ರ, ನನಗೆ ಇಷ್ಟ ಆಯಿತು. ಬ್ರೇಕಿಂಗು ಚೆನ್ನಾಗಿದೆ, ABS ಇದೆ, EBD ಇದೆ. ಫಿಫ್ತು ಟಾಪು 100 ಇದೆ ಗಾಡಿ. ಇನ್ನು ಸ್ಟೆಬಿಲಿಟಿ ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿ ಈಗ ಹೊಸದು ಕಂಪೇರ್ ಮಾಡಿದ್ರೆ ಇದೇ ಎಷ್ಟೋ ಚೆನ್ನಾಗಿದೆ, ಹಳೇದು ಕಂಪೇರ್ ಮಾಡಿದ್ರೆ. ಸಖತ್ತಾಗಿದೆ ಕಾರ್ ಮಾತ್ರ. ಪವರ್ ನೋಡಿ ಹೆಂಗಿದೆ. ಇಂಜಿನ್ ಸೌಂಡ್ ಇಲ್ಲ, ಇನ್ಸುಲೇಷನ್ ಇದೆ. ಕಾರ್ ಸುಮ್ಮನೆ ನುಗ್ಗುತ್ತಾ. ಇನ್ನು ಸ್ಪೀಡೋಮೀಟರ್ ವಿಷಯದಲ್ಲಿ ಡಿಸ್ಟೆನ್ಸು, ರೇಂಜ್ ತೋರಿಸುತ್ತೆ, ಫ್ಯೂಯಲ್ ಕೆಪಾಸಿಟಿ, ಎಷ್ಟು ಡಿಸ್ಟೆನ್ಸ್ ಹೋಗ್ಬೋದು, ಫ್ಯೂಯಲ್ ಕೆಪಾಸಿಟಿಯಲ್ಲಿ ಎಷ್ಟು ರೇಂಜ್ ಹೋಗ್ಬೋದು ಅನ್ನೋದೆಲ್ಲ ತೋರಿಸುತ್ತೆ. ಓವರ್ ಆಲ್ 2015 ಬಿಟ್ಟಿರೋ ಕಾರು ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಗಾಡಿದು ಟರ್ನಿಂಗ್ ರೇಡಿಯಸ್ ಬಂದ್ಬಿಟ್ಟು 4.8 ಮೀಟರ್ಸ್ ಇದೆ ನೋಡಿ. ಆರಾಮಾಗಿ ಈಸಿಯಾಗಿ ಕಟ್ ಆಗುತ್ತೆ. ಸಂಧಿಯಲ್ಲಿ ಹೋಗ್ತೀನಿ ನೋಡಿ, ಹೈವೇ ಅಂಡರ್ ಬ್ರಿಡ್ಜ್ ಇದು. ಹೈವೇ ಅಂಡರ್ ಬ್ರಿಡ್ಜಲ್ಲಿ ನೋಡ್ಬೋದು ನೀವು, ವಿಸಿಬಿಲಿಟಿ ನೋಡ್ಬೋದು, ಹೆಡ್ಲೈಟ್ ವಿಸಿಬಿಲಿಟಿ ಹೆಂಗೆ ಕಾಣಿಸುತ್ತೆ ಅಂತ. ಇದು ಡಿಪ್ಪು ನೋಡಿ. 4.8 ಮೀಟರ್ಸ್ ಇರೋದ್ರಿಂದ ಟರ್ನಿಂಗ್ ರೇಡಿಯಸ್ ಆರಾಮಾಗಿ ಕಟ್ ಆಗುತ್ತೆ ಕಾರು. ಸೆಕೆಂಡ್ ಗೇರಲ್ಲಿ ಇದೆ ನೋಡ್ಬೋದು, ರೇಸ್ ಗಾಡಿ ಥರ ಓಡಿಸ್ಬೋದು ಅಂತ. ಹೋಯ್ತಾಗಲೇ ಥರ್ಡ್ ಗೇರಲ್ಲಿ ನಾನು 100 ಇದ್ದೀನಿ ನೋಡಿ. 100 ಇದೆ ಕಾರು ಥರ್ಡ್ ಗೇರಲ್ಲಿ. ಫೋರ್ತಲ್ಲಿ 100 ಇದೆ ಕಾರು. ಹೈವೇಗೆ ತೊಗೊಂತೀನಿ ಇವಾಗ. ಬಾಡಿ ಹಂಗೆ ಬ್ಯಾಕ್ ಸೈಡ್ ಹಂಗೆ ಫುಲ್ ಆಗುತ್ತೆ. 4000 RPM ಹೋದೆ ಅಷ್ಟೊತ್ತಿಗೆ. ಸೊ ಈಗ ಟೆರಿಬಲ್ ಡ್ರೈವಿಂಗ್ ಹೇಮಂತ್ ಕುಮಾರ್ ಇಂದ. ಟೆರಿಬಲ್ RBI ಮೇಲೆ ಹೆಂಗ್ ರೈಸ್ ಆಗ್ತಿದೆ ಅಂತ. ಇದೆ ಗಾಡಿ. 120 140 ಕಾರು. ಆಗಲೇ 140 140 ಕಾರು. 150 ಕಾರು. 150 ಕಾರು. 160 ಟಚ್ ಆಯಿತು. 160 ಟಚ್ ಆಯ್ತು ಕಾರು. ನೋಡಿದ್ರಿ 160 ಟಚ್ ಆಯ್ತು ಕಾರು. 160 ತನಕ ಹೋಗುತ್ತೆ ಕಾರು ಸ್ವಿಫ್ಟ್. 2015 ಮಾಡೋದಾಗಿದ್ರು ನೋಡೋದು ಪವರ್ ಹೆಂಗಿದೆ, ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಗಾಡಿ ಇವತ್ತಿಗೆ. ದಟ್ಸ್ ವಾಟ್ ಐ ಲೈಕ್. ಬ್ರೋ ಇದ್ರ ಬಗ್ಗೆ ಒಂದು ಹೇಳ್ಬೇಕು ನಾನು. ಇದು ಕಂಪ್ನಿಯಿಂದ ಕೊಟ್ಟಿದ್ದಾರೆ 155 ಟಾಪ್ ಸ್ಪೀಡ್ ಅಂತ. ನೀನು 160 ಹೊಡ್ತಿದ್ದೀರಿ. ಹಿಂಗೆ ಹಂಗೆ ಹಂಗೆ
ಜಸ್ಟ್ ಸೊ ನನಗಂತೂ ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ಸಖತ್ ಇಷ್ಟ ಆಯಿತು. ಸೊ ಈಗ ನಮ್ಮ ಬ್ರೋ ಅದ್ರ ಬಗ್ಗೆ ಹೇಳ್ತಾನೆ. ಬ್ರೋ, ಕಾರ್ ಅಂತ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಪವರ್ ಡೀಸೆಲ್ ಇಂಜಿನ್ ಚೆನ್ನಾಗಿದೆ, ಪಂಚಿಯಾಗಿದೆ, ಪವರ್ ಜಾಸ್ತಿ ಇದೆ. ಕಾರು ವೆಯ್ಟ್ ನೋಡಿದ್ರೆ ಪವರ್ ಜಾಸ್ತಿ ಇದೆ, ಚೆನ್ನಾಗಿ ನುಗ್ಗುತ್ತೆ ಗಾಡಿ. ಎಲ್ಲೂ ನಮ್ಮ ಪವರ್ ಲ್ಯಾಗ್ ಅನ್ಸಲ್ಲ. ಓವರ್ಟೇಕ್ ಮಾಡ್ಬೇಕಾದ್ರೆ ಟಾಪ್ ಸ್ಪೀಡ್ 150 ತನಕ ಟಚ್ ಆಗುತ್ತೆ ಗಾಡಿ. ಎಷ್ಟೋ ಸಲ ನಾನೇ ಟಚ್ ಮಾಡಿದ್ದೀನಿ, 150 160 ತನಕ ಹೊಡೆದಿದ್ದೀನಿ. ಆರಾಮಾಗಿ ಹೋಗುತ್ತೆ ಕಾರು. ಒಂಥರ ಸ್ವಿಫ್ಟ್ ಅಂತ ಹೇಳ್ರೆ ಅದು ಬರ್ಡ್ ನೇಮಿಂದ. ಇಟ್ಸ್ ಸ್ಪೆಷಲಿ ಮೇಡ್ ಫಾರ್ ಸ್ಪೀಡ್ ಟು ಗೋ ಹೈ ಸ್ಪೀಡ್ಸ್. ಅದೊಂದು ಇಷ್ಟ ಆಯಿತು. ಈಗ ನೋಡಿ ನಾನು 3rd ಗೇರಲ್ಲಿ ಇದ್ದೀನಿ, ಹೈವೇ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಓವರ್ ಆಲ್ ಪರ್ಫಾರ್ಮೆನ್ಸು ಪಂಚಿ ಅಂದರೆ ನೀವು ಕೇಳಲೇಬೇಡಿ. ಡೀಸೆಲ್ ಇಂಜಿನು ಅಷ್ಟು ಪಂಚಿ ಆಗಿದೆ. ನೋಡ್ತಿರಲ್ಲ, ಮಾನ್ಸೂನ್ ಸೀಸನಲ್ಲಿ ಈ ಥರ ಡ್ರೈವಿಂಗ್ ಮಾಡಬೇಕು ಎಲ್ಲರೂ. ಮುಂಗಾರು ಮಳೆ. ಕಾರ್ ಮಾತ್ರ ಸಖತ್ತಾಗಿದೆ.